ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಯೋಗ ಭಾರತ ಜಗತ್ತಿಗೆ ಕೊಟ್ಟ ಅಪರೂಪದ ಆಧ್ಯಾತ್ಮಿಕ ಕಾಣಿಕೆ ಯೋಗ. ಯಾವುದೇ ಸಮಾಜಕ್ಕೆ ದೇಶಕ್ಕೆ ಸೀಮಿತವಾದದ್ದು ಯೋಗ ಅಲ್ಲ. ಯೋಗ ಇದು ಮನುಷ್ಯ ಮಾತ್ರಕ್ಕೆ ಅವಶ್ಯವಾದಂಥ ದರ್ಶನ. ಯಾವ ಮನುಷ್ಯ ತನ್ನ ಬದುಕನ್ನು ಸಮೃದ್ಧಗೊಳಿಸಿಕೋಬೇಕು ಅಂತ ಬಯಸ್ತಾನೆ, ಅಂಥವ ಅವಶ್ಯವಾಗಿ ಅನುಷ್ಠಿಸಬೇಕಾದ ಇದು ದರ್ಶನ, ಯೋಗ ದರ್ಶನ. ಈ ಯೋಗಕ್ಕೆ ಎರಡು ಅರ್ಥಗಳನ್ನು ತಾವು ನೋಡಿದಿರಿ. ಮೊದಲನೆಯದು ಯೋಗ ಇದು ಸಿದ್ಧಿ, ಎರಡನೆಯದು ಯೋಗ ಇದು ಸಾಧನೆ. ಏನು ಸಿದ್ಧಿ? ಯಾವುದನ್ನು ನಾವು ಪಡೆಯಲೇಬೇಕೋ ಅದು ಸಿದ್ಧಿ. ಯಾವುದನ್ನು ಪಡೆದರೆ ಮತ್ತೆ ಪಡೆಯಬೇಕಾದದ್ದು ಏನೂ ಉಳಿಯೋದಿಲ್ಲವೋ ಅಂಥದೇ ಪರಮಸಿದ್ಧಿ. ಯಾವುದನ್ನು ಪಡೆದರೆ ಬದುಕು ಸಾರ್ಥಕ ಅನ್ನಿಸ್ತದೆ ಅಂಥದಕ್ಕೆ ಸಿದ್ಧಿ ಅಂತ ಕರೆಯೋದು. ಅದನ್ನು ಪಡೆಯಬೇಕಾದರೆ ಏನು ಸಾಧನೆ ಬೇಕೋ, ಏನು ಮಾಡಬೇಕೋ ಅದೇ ಸಾಧನ. ಯೋಗವೇ ಸಿದ್ಧಿ, ಯೋಗವೇ ಸಾಧನ. ಸಿದ್ಧಿಯ ರೂಪದಲ್ಲಿ ಯೋಗ ಅದು ಒಂದು ಬಗೆಯ ಅನಂತತೆಯ ಅನುಭವ, ಅನಂತತೆಯೊಳಗೆ ಸಾಮರಸ್ಯ, ಅದು ಸಿದ್ಧಿ. ನಾವು ಬೆರಿಬೇಕು. ಸಣ್ಣ ಪುಟ್ಟ ವಸ್ತುಗಳ ಮಧ್ಯ ಮನಸ್ಸನ್ನು ಬೆರೆಸೋದು ಒಂದು ರೀತಿ, ಅನಂತವಾದ ವಿಶ್ವದಲ್ಲಿ ಮನಸ್ಸನ್ನು ಒಂದು ಕ್ಷಣ ಹರಿಯೋದು ಒಂದು ರೀತಿ. ಬದುಕ ಇರೋದು ವಿಸ್ತಾರ ಮಾಡಿಕೊಳ್ಳೋದಕ್ಕೆ. ನಮ್ಮ ದೃಷ್ಟಿ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇವು ವಿಸ್ತಾರಗೊಳ್ಳಬೇಕು. ಅದು ಬದುಕ. ವಿಕಾಸ. ಒಂದು ಬೀಜ ಸುಮ್ಮನೆ ವಿಕಾಸ ಆಗ್ತದೆ. ಬೀಜದೊಳಗೆ ಏನಿಲ್ಲ, ಆದರೆ ಅದು ವಿಕಾಸ ಆಯಿತು ಅಂದರೆ ಇಂಥ ಮಹಾವೃಕ್ಷವಾಗಿ ನಿಲ್ತದೆ. ವಿಕಾಸದ ಮಧ್ಯೆ ಅದ್ಭುತ ವೈಭವ ಇರೋದು. ಆಗ ನಮ್ಮ ಮನಸ್ಸು ವಿಕಸಿತ ಆಗಬೇಕು. ಅಂದರೆ ತನ್ನ ಮೇರೆಗಳನ್ನು ಅದು ಕಳೆದುಕೋಬೇಕು. ಹಾಗೆ ಆಯಿತು ಅಂದರೆ ಅದಕ್ಕೆ ವಿಕಾಸ, ಪೂರ್ಣ ವಿಕಾಸ ಅಂತೇವಿ. ಅದಕ್ಕೆ ಸಿದ್ಧಿ ಅಂತ ಕರೆಯೋದು. ನಾವು ತಿಳಿದುಕೊಂಡ ಸಿದ್ಧಿಗಳು ಬೇರೆ. ಇನ್ನೊಬ್ಬರು ಮಾಡಲಿಕ್ಕಾಗದಂಥದ್ದನ್ನು ನಾನು ಮಾಡಿದೆ ಅಂದರೆ ಸಿದ್ಧಿ ಅಂತ ಕರೀತೇವೆ. ಇಲ್ಲೊಂದು ಹೂವು ನಾನು ನೋಡಿದ ಕೂಡಲೇ ಚಲಿಸ್ತು ಅಂದರೆ ಇದು ಸಿದ್ಧಿ. ಆದರೆ ಇಲ್ಲಿ ಸಿದ್ಧಿ ಅಲ್ಲ. ಸಿದ್ಧಿ ಅಂದರೆ ಅನಂತತೆ, ಅನುಭವಿಸೋದು. ತನ್ನ ಎಲ್ಲ ಪರಿಮಿತಿಗಳನ್ನು ಕಳೆದುಕೊಂಡು ಅನುಭವಿಸೋದು, ಅಪರಿಮಿತವಾದ ಸತ್ಯವನ್ನು ಅನುಭವಿಸೋದಕ್ಕೆ ಪರಮಸಿದ್ಧಿ ಅಂತೇವೆ. ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ. ಫ್ರೀಡಮ್, ಸ್ಪಿರಿಚುವಲ್ ಫ್ರೀಡಮ್.
ಸ್ವಾತಂತ್ರ್ಯ ಅಂದರೆ ಎಲ್ಲ ಪರಿಮಿತಿಗಳನ್ನು ಕಳಚಿ ಹಾಕುವುದೇ ಸ್ವಾತಂತ್ರ್ಯ. ನಾನು ಗೃಹಸ್ಥ, ನಾನು ಸನ್ಯಾಸಿ, ನಾನು ಬುದ್ಧಿವಂತ, ನಾನು ಬುದ್ಧಿ ಕಡಿಮೆ ಇದ್ದವ, ನಾನು ಸ್ತ್ರೀ, ನಾನು ಪುರುಷ, ಇಂಥ ಅಂಥ ಸಮಾಜ, ಇವೇನು ಚೌಕಟ್ಟುಗಳದಾವಲ್ಲ, ಇವುಗಳನ್ನು ಚೆಲ್ಲಿ ಹಾಕುವುದಕ್ಕೆ ಸ್ವಾತಂತ್ರ್ಯ. ಇವೆಲ್ಲ ಬಂಧನಗಳನ್ನು ಸುಮ್ಮನೆ ಹೀಗೆ ಸರಿಸಿ ಬಿಡೋದಕ್ಕೆ ಸ್ವಾತಂತ್ರ್ಯ. ಕಟ್ಟು ಇಲ್ಲ, ಅದು ಸ್ವಾತಂತ್ರ್ಯ. ಏನೋ ಹೇಳ್ತಾರಲ್ಲ, ಒಂದು ಮ್ಯಾಥಮೆಟಿಕ್ಸ್ದಾಗ ಒಂದು ಗೋಲ, ಸರ್ಕಲ್ ಅದು ಪೈಥಾಗೋರಸ್ ಒಂದು ಸಂಗತಿ ಹೇಳ್ತಾನೆ. ಒಂದು ಸರ್ಕಲ್ ಈಗ ಮೇರೆ ಅದ, ಒಂದು ವರ್ತುಳಕ್ಕೆ ಮೇರೆ ಅದ, ಮಧ್ಯದಲ್ಲಿ ಒಂದು ಬಿಂದು ಅದ, ಸುತ್ತಮುತ್ತ ಮೇರೆ ಅದ. ಆದ್ದರಿಂದ ಅಳತೆ ಮಾಡಬಹುದು. ಇಟ್ ಕ್ಯಾನ್ ಬಿ ಮೇಜರ್ಡ್. ಅಳತೆ ಮಾಡಬಹುದು. ಯಾಕೆ ಅಳತೆ ಮಾಡಬಹುದು? ಅದರ ಡಯಾಮೀಟರು, ವ್ಯಾಸ ಮತ್ತು ವರ್ತುಳದ ಪರಿಘ ಅವು ಅದಾವ. ಆದ್ದರಿಂದ ಅಳತೆ ಮಾಡಬಹುದು. ಸುತ್ತಲಿರುವಂಥ ಪರಿಘವನ್ನು ಸರಿಸಿಬಿಟ್ರೆ ವರ್ತುಳ ಅನಂತವಾಗ್ತದೆ. ಆವಾಗ ಅಳತೆ ಮಾಡಲಿಕ್ಕೆ ಬರುವುದಿಲ್ಲ. ಆವಾಗ ಅಳತೆ ಇಷ್ಟದ ಅಷ್ಟದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಮನಸ್ಸಂದ್ರೆ ಇದು ವರ್ತುಲ. ಅದು ಮನೆ ಮಟ್ಟಿಗೆನೂ ಆಗಬಹುದು, ಮಠದ ಮಟ್ಟಿಗೆನೂ ಆಗಬಹುದು, ದೇಶದ ಮಟ್ಟಿಗೆನೂ ಆಗಬಹುದು. ಅದನ್ನು ವರ್ತುಲ ತೆಗೆದು ಬಿಟ್ಟರೆ ವಿಶ್ವವನ್ನು ವ್ಯಾಪಿಸಬಹುದು. ಹಾಗೆ ತೆಗೆದು ಹಾಕೋದು. ಸರ್ಕಂಫರೆನ್ಸ್ ನೋವೇರ್, ಇಟ್ಸ್ ಸೆಂಟರ್ ಎವ್ರಿವೇರ್. ಪೈಥಾಗೋರಸ್. The universe or the world is a circle with its center everywhere and its circumference nowhere. ಪರಿಘ ಎಲ್ಲದ ಗೊತ್ತಿಲ್ಲ, ಬಿಂದು ಮಾತ್ರ ಎಲ್ಲ ಕಡೆ. ಇದೇ ವಿಶ್ವದ ಅನಂತತ. ಏನು ಸುಂದರವಾಗಿ ಹೇಳ್ದ ಮ್ಯಾಥಮೆಟಿಷಿಯನ್, ಭಾಳ ದೊಡ್ಡ ಗಣಿತಶಾಸ್ತ್ರಜ್ಞ ಪೈಥಾಗೋರಸ್ ಎಂಥ ಅದ್ಭುತವಾದ ಮಾತುಗಳನ್ನು ಆಡಿದ. ಹಂಗೆ ನಮ್ಮ ಮನಸ್ಸೇನಾಗಬೇಕು ಅಂದರೆ ವಿಸ್ತಾರ. ತನ್ನ ಎಲ್ಲ ಸೀಮೆಗಳನ್ನು ಅದು ಕಳ್ಕೋಬೇಕು. ಇಟ್ ಹ್ಯಾಸ್ ಟು ಬಿಕಮ್ ಲಿಮಿಟ್ಲೆಸ್. ಅದು ರಿಯಾಲಿಟಿ ಅಂದ್ರೆ ಏನು? ಇಟ್ ಈಸ್ ಇಲ್ಲಿಮಿಟೇಬಲ್. ಐನ್ಸ್ಟೈನ್ ಹೇಳಿದರು ಇದು ಇಲ್ಲಿಮಿಟೇಬಲ್. ಲಿಮಿಟ್ ತೆಗೆದು ಬಿಟ್ಟರೆ ಅದೇ ದೇವರು. ಅದರ ಮಿತಿಗಳನ್ನು ತೆಗೆದು ಬಿಟ್ಟರೆ ಏನು ಅನಂತ ಆಗ್ತದಲ್ಲ, ಅದೇ ದೇವರು. ಮನಸ್ಸಷ್ಟು ತನ್ನ ಮಿತಿಗಳನ್ನು ಕಳಚಿ ಹಾಕಿದಾಗ ಏನು ಉಳಿತದೆ ಅನಂತವಾಗಿ, ಅದೇ ಸಿದ್ಧಿ, ಸ್ವಾತಂತ್ರ್ಯ. ಅದು ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ಎಂಥ ಅದ್ಭುತ ಅರ್ಥವನ್ನು ಅವರು ಮಾಡಿ. ಇದು ಸ್ವಾತಂತ್ರ್ಯ. ಇದು ಮೊದಲನೇದ್ದು. ಯೋಗ ಅಂದರೆ ಸ್ವಾತಂತ್ರ್ಯ. ಯೋಗ ಅಂದರೆ ಸಮಾಧಾನ. ಯಾವಾಗ ಪರಿಮಿತಿಗಳು ಹೋದುವೋ ಆವಾಗ ಮನಸ್ಸು ಸಮಾಧಾನವಾಗ್ತದೆ, ಹೊಯ್ದಾಟ ಕಡಿಮೆ ಆಗ್ತದೆ, ಸಂತೋಷ ಅಥವಾ ಶಾಂತಿ ಅನುಭವಕ್ಕೆ ಬರ್ತದೆ. ಎಲ್ಲಿ ಪರಿಮಿತಿ ಇರ್ತದೆ ಅಲ್ಲಿ ಹೊಯ್ದಾಟ ಇರ್ತದೆ. ಎಲ್ಲಿ ಹೊಯ್ದಾಟ ಇರ್ತದೆ ಅಲ್ಲಿ ಸುಖ ದುಃಖಗಳು ಅನುಭವಕ್ಕೆ ಬರ್ತಾವ. ಈಗ ಹೋರಾಟ ಮಾಡೋದು ಎದಕ್ಕಾಗಿ ತಾವು ಯೋಚನೆ ಮಾಡಿ. ನಾವು ಕೋರ್ಟ್ಗೆ ಹೋಗ್ತೀವಿ ಎದಕ್ಕಾಗಿ? ಯುದ್ಧ ಮಾಡ್ತೇವೆ ಎದಕ್ಕಾಗಿ? ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಅಷ್ಟೆ.
ಈ ಹೂವಿಗಾಗಿ ಹೋರಾಟ ಮಾಡಿದವರದಾರ, ಆಗಿಲ್ಲೇನು ಸತ್ಯಭಾಮ? ಹೂವಿಗಾಗಿ, ಬರೀ ಒಂದು ಹೂವ ಏನೂ ಅಲ್ಲ, ಬಾಡಿ ಹೋಗುವ ಹೂವಿಗಾಗಿ ಎಂಥ ಜಗಳು ಶುರುವಾಯಿತು. ವ್ಯಾಸ ಏನೇ ಬರೆದರೂ ಆತ ಏನು ಪಾತ್ರೆಗಳನ್ನು ತಯಾರು ಮಾಡಿರ್ತಾನೆ, ಅವೆಲ್ಲ ನಮ್ಮ ಮನಸ್ಸಿನ ಪಾತ್ರಗಳು. ನಾವು ಅಷ್ಟ ಒಂದು ಸಣ್ಣ ಬಾಡುವ ಹೂವಿಗಾಗಿ ಕೋರ್ಟಿಗೆ ಹೋಗ್ತೀವಿ, ಒಂದು ದುಡ್ಡಿಗಾಗಿ ಹೋಗ್ತೀವಿ, ಒಂದು ಗೇಣು ಭೂಮಿಗಾಗಿ ಹೋಗ್ತೇವೆ. ಸಣ್ಣದಕ್ಕಾಗಿ ಹೋಗೇವೆ ವಿನಃ ದೊಡ್ಡದಕ್ಕಾಗಿ ಯಾರು ಹೋಗ್ಯಾರ? ಆಕಾಶಕ್ಕಾಗಿ ಯಾರು ಹೋಗ್ಯಾರ? ಸೂರ್ಯನಿಗಾಗಿ ಯಾರು ಹೋಗ್ಯಾರ? ನಕ್ಷತ್ರಗಳಿಗಾಗಿ ಯಾರು ಯುದ್ಧ ಮಾಡ್ಯಾರ? ಹೇಳಿ. ಎಲ್ಲ ನಡೆದದ್ದು, ಹೋರಾಟ ನಡೆದದ್ದು ಸಣ್ಣ ಸಣ್ಣ ವಸ್ತುಗಳಿಗಾಗಿ. ಮತ್ತದು ಹೇಗೆ? ಆ ವಸ್ತು ನಿಮ್ಮ ಹತ್ತಿರ ಇರಬೇಕು, ಅದು ನನ್ನ ಹತ್ತಿರ ಬರಬೇಕು, ಇದ ಜಗಳ ಅಷ್ಟೆ. ಇನ್ನೇನದ ಹೇಳಿ? ಈ ಕುರ್ಚಿ ಮೇಲೆ, ಈ ವೇದಿಕೆಯ ಮೇಲೆ ನಾನು ಕುಂಡ್ರಬೇಕು ಅಂತ ಒಬ್ಬ ರಾಜ, ಇಲ್ಲ ನಾನು ಕುಂಡ್ರಬೇಕಂತ ಇನ್ನೊಬ್ಬ ರಾಜ, ಇಬ್ಬರು ಜಗಳ. ತಾನು ಒಂದು ಬೇರೆ ಮಾಡಿಕೊಂಡು ನಿಂದು ಕೂಡು ನಾನು ಕೂಡ್ತೇನೆ ಅಂದಿದ್ರೆ ಜಗಳ ಎಲ್ಲಿ ಆಗ್ತಿತ್ತು? ಯುದ್ಧ ಎಲ್ಲಿ ಆಗ್ತಿತ್ತು? ಆಗೋದಿಲ್ಲ. ಒಬ್ಬರದು ನಮಗೆ ಬೇಕಾಯಿತು ಅಂದರೆ ಇಬ್ಬರಲ್ಲಿ ಜಗಳ ಶುರುವಾಗ್ತದೆ. ಸಣ್ಣ ವಸ್ತುಗಳೇ ಜಗಳಕ್ಕೆ ಕಾರಣ ಆಗ್ತಾವ, ಸಣ್ಣ ವಸ್ತುಗಳೇ ಸುಖಕ್ಕೆ ದುಃಖಕ್ಕೆ ಕಾರಣ ಆಗ್ತಾವ. ವಸ್ತು ದೊಡ್ಡದು ಆಯಿತು ಅಂದರೆ, ಅನಂತವಾಯಿತು ಅಂದರೆ ಜಗಳಿಲ್ಲ ಅಷ್ಟೆ. ಹಾಗೆ ಮನಸ್ಸು ವಿಸ್ತಾರ ಆಯಿತು ಅಂದರೆ ಜಗಳಿಲ್ಲ, ಆವಾಗ ಯುದ್ಧ ಇಲ್ಲ. ಯುದ್ಧನೇ ಇಲ್ಲ, ಜಗಳ ಇಲ್ಲದ ಬಳಿಕ ಶಾಂತಿ ಅಲ್ಲದೆ ಮತ್ತೇನಿರ್ತದೆ? ಆವಾಗ ಸುಖ ಅಲ್ಲ, ದುಃಖ ಅಲ್ಲ. ಇದು ನಿಮ್ಮ ವಸ್ತು ನನಗೆ ಸಿಕ್ತು ಅಂದರೆ ಸುಖ, ನನ್ನ ವಸ್ತು ನಿಮ್ಮ ಕಡೆ ಹೋಯಿತು ಅಂದರೆ ದುಃಖ. ಇಷ್ಟೇ. ನಿಮ್ಮ ಕಿಶೆದಾಗಿರೋದು ನನ್ನ ಕಿಶೆಗೆ ಬಂದರೆ ನಿಮಗೆ ದುಃಖ, ನನಗೆ ಸುಖ. ಒಂದೇ ಘಟನಾ ಒಬ್ಬರಿಗೆ ಹಂಗೆ ಮಾಡಿಸ್ತದೆ, ಇನ್ನೊಬ್ಬರಿಗೆ ಹಿಂಗೆ ಮಾಡುತ್ತೆ. ಆಟದಲ್ಲಿ ಒಬ್ಬರು ಜಯಶೀಲ ಆಗ್ತಾರೆ, ಜೈಕಾರ ಹಾಕ್ತಾರೆ. ಅದೇ ಕ್ಷಣಕ್ಕೆ ಇನ್ನೊಬ್ಬರು ಎಷ್ಟು ಮಜಾ ಅದ. ಜಯ ಅನ್ನೋದಕ್ಕೆ ಅರ್ಥ ಇಲ್ಲ, ಅಪಜಯ ಆದರೆ ಜಯ. ಒಬ್ಬರು ಅಪಜಿತ ಆಗಬೇಕು, ಅದು ವಿಜಿತ ಆಗಬೇಕು, ಅಪಜಯ ಹೊಂದಬೇಕು, ಆವಾಗ ಇನ್ನೊಬ್ಬರಿಗೆ ಜಯ. ಜಯ ಮತ್ತು ಅಪಜಯಗಳನ್ನು ನಮಗೆ ಬೇರ್ಪಡಿಸ್ಲಿಕ್ಕಾಗೋದಿಲ್ಲ. ವಿ ಕ್ಯಾನಾಟ್ ಸೆಪರೇಟ್ ದೆಮ್. ಅವು ಯಾವಾಗಲೂ ಕೂಡೇ ಹೋಗೋ. ಒಬ್ಬ ಗೆದ್ದ ಅಂದರೆ ಇನ್ನೊಬ್ಬ ಸೋತ. ಗೆದ್ದವ ನಕ್ಕ ಅಂದ್ರೆ ಸೋತವ. ಎಷ್ಟು ಮಜಾ ಅದ. ಜಗತ್ತು ಎರಡರಿಂದ ಪಾರಾಗಬೇಕಾಗಿತ್ತು ಅಂದರೆ ವಿಸ್ತಾರ ಆಗಬೇಕು ಮನಸ್ಸ. ಮನಸ್ಸ ಹರುವಾಗಬೇಕು. ಈಗ ನನ್ನದು ಒಂದು ಸಮಾಜ, ನಿಮ್ಮದೊಂದು ಸಮಾಜ, ಒಬ್ಬರದು ವಿಭೂತಿ ಸಮಾಜ, ಒಬ್ಬರದು ಕುಂಕುಮ ಸಮಾಜ. ಸುಮ್ಮನೆ ಇದು. ಒಬ್ಬರದು ತ್ರಿಕೋನ ಸಮಾಜ, ಒಬ್ಬರದು ಚೌಕೋನ ಸಮಾಜ. ಮ್ಯಾಥಮ್ಯಾಟಿಕ್ಸ್ ಭಾಳ ಚಲೋ, ಯಾರ್ದು ಗದ್ದಲಿಲ್ಲ. ಚೌಕೋನ ಸಮಾಜದವ್ರಿಗೆ ತ್ರಿಕೋನ ಸಮಾಜ ಆಗಿ ಬರುವುದಿಲ್ಲ. ತ್ರಿಕೋನದವ್ರಿಗೆ ಚೌಕೋನ ಸಮಾಜ ಆಗಿ ಬರುವುದಿಲ್ಲ. ಆಗಿ ಬರದೇ ಇದ್ದರೂ ಸಹಿತ ಒಂದೇ ಕಡೆ ಇರಬೇಕಾಗ್ತದಲ್ಲ, ಸುಮ್ಮನೆ ಇರೋದಿಲ್ಲ.
ಗದ್ದಲ ಶುರುವಾಗ್ತದೆ. ಎಲ್ಲವನ್ನ ಚೌಕೋನದಾಗ ತಗೋಬೇಕಂತ ಇವರು, ಎಲ್ಲವನ್ನ ತ್ರಿಕೋನದಾಗ ತಗೋಬೇಕಂತ ಅವರು. ಆದ್ದರಿಂದ ಹೋರಾಟ ಶುರುವಾಗ್ತದೆ. ಚೌಕೋನ ತ್ರಿಕೋನ ಅಳಿಸಿಬಿಟ್ರೆ ಏನು ಉಳಿತದ? ಅಲ್ಲಿ ಜಗಳಿಲ್ಲ ಅಷ್ಟೇ. ಹಾಗೆ ಮನಸ್ಸಿನಲ್ಲಿ ಏನಾದರೂ ಇಂಥ ಆಕೃತಿಗಳನ್ನು ಹಾಕ್ಕೊಂಡಿದ್ದೇವೆ ಅಂದರೆ ಅದೇ ಬಂಧನ. ಆಕೃತಿಗಳನ್ನೆಲ್ಲ ಚೆಲ್ಲಿಬಿಟ್ಟು ಸರ್ಕಂಫರೆನ್ಸ್, ದೆರ್ ಈಸ್ ಎ ಸರ್ಕಲ್ ಬಟ್ ಇಟ್ಸ್ ಸರ್ಕಂಫರೆನ್ಸ್ ಈಸ್ ನೋವೇರ್. As the circumference is nowhere, the center can be everywhere. ಪರಿಘವೇ ಇಲ್ಲದ ಬಳಿಕ ಸೆಂಟರ್ ಅನ್ನೋದು ಎಲ್ಲ ಕಡೆ ಅಷ್ಟೇ. ಮನಸ್ಸಷ್ಟು ಹಗರಾಗ್ತದೆ. ಆವಾಗ ಶಾಂತಿ ಅನುಭವಕ್ಕೆ ಬರಕ್ಕೆ ಶುರುವಾಗ್ತದೆ. ಈಗ ಸ್ವಾತಂತ್ರ್ಯ ಮತ್ತು ಶಾಂತಿ ಅಂತ ಎರಡದಾವಲ್ಲ. ಎಲ್ಲಿ ಸ್ವಾತಂತ್ರ್ಯವೋ ಅಲ್ಲಿ ಶಾಂತಿ. ಸುಖ ದುಃಖ ಅಲ್ಲ, ಶಾಂತಿ. ಈಗ ಆರಾಮ್ ಮಲ್ಕೊಂತಿರಲ್ಲ, ಶಾಂತಿ. ಹಸುವಾಗಿ ಉಣ್ತೇವಲ್ಲ, ಸುಖ. ವ್ಯತ್ಯಾಸ. ಚಲೋ ಗಾದಿ ಹಾಕ್ಕೊಂಡು ಮೊದಲು ಹಿಂಗೆ ಮಲ್ಕೋತೇವಲ್ಲ, ಮೊದಲು ಸ್ಪರ್ಶ ಏನಾಗ್ತದೆ? ಸುಖ. ನಿದ್ರೆಯೂ ಅದು ಹಾದ ಬಳಿಕ ಇದರದ್ದು ಗೊತ್ತಾಗೋದಿಲ್ಲ. ಅವಾಗ ಏನಿರ್ತದೆ? ಶಾಂತಿ. ಅವಾಗ ಹಾಸಿಗೆಯಿಂದ ಸುಖ ಅಲ್ಲ, ಅವಾಗ ಏನೂ ಇಲ್ಲ, ಅದಕ್ಕೆ ಸುಖ ಅಷ್ಟೇ. ದೆರ್ ಈಸ್ ನಥಿಂಗ್ ಇನ್ ದ ಸ್ಲೀಪ್. ಅಲ್ಲೇನು? ಇನ್ ಸ್ಲೀಪ್ ದೆರ್ ಈಸ್ ನಥಿಂಗ್. ಎಲ್ಲದ ಏನದ? ಆದರೆ ಮಲಗೋ ತಕ, ನಿದ್ರೆ ಹತ್ತೋ ತಕ ಏನು ನಮ್ಮ ಮಾಸ್ಟರ್ ಬೆಡ್ಡು. ಇಂಗ್ಲೀಷರು ಎಷ್ಟು ಚಂದ ಹೆಸರಿಟ್ಟಾರ, ಮಾಸ್ಟರ್ ಬೆಡ್. ಅಂದರೆ ಬಹಳ ದೊಡ್ಡ ಹಾಸಿಗೆ ಕನ್ನಡದಾಗ, ಚಲೋ. ಆದರೆ ಅದನ್ನಂದ್ರೆ ಒಂಥರ ಅನ್ನಿಸ್ತದೆ, ಮಾಸ್ಟರ್ ಬೆಡ್ ಅಂತ ಹೇಳ್ಕೋತೇವೆ. ಆದರೆ ದೊಡ್ಡ ಕೋಣೆ, ಮಲಗೋ ಕೋಣೆ ಅಷ್ಟೆ. ಅದು ಮನಸ್ಸಿನಾಗ ಉಳಿತದೆ. ಎಲ್ಲಿ ತಕ? ನಿದ್ರೆ ಹತ್ತು ತಕ. ಅದನ್ನು ನೋಡಿದರೆ ಎಷ್ಟು ಸುಖ ಅನ್ನಿಸ್ತದೆ. ಯಾಕೆ ಸುಖ ಅನ್ನಿಸ್ತದೆ? ನಮ್ಮ ಬೆಡ್ರೂಮದಂಗೆ, ನಮ್ಮ ದೊಡ್ಡ ಹಾಸಿಗೆ ಹಂಗೆ ಅವ್ರದ್ದಿಲ್ಲ, ಅದಕ್ಕೆ ನಮಗೆ ಆರಾಮ ಅಷ್ಟೆ. ಮತ್ತೆ ಈಗ ಹೊಸ ಮನೆ ಕಟ್ಟಿದ ಬಳಿಕ, ಉದ್ಘಾಟನೆ ಆದ ಬಳಿಕ ನಾವು ಒಳಗೆ ಹೋಗ್ತೇವೆ. ಎಲ್ಲರೂ ಹೋದವರೆಲ್ಲ ಅದನ್ನು ಅವ ತೋರಿಸ್ತಾನೆ, ಇದು ನನ್ನ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತ ತೋರಿಸ್ತಾನೆ. ನಾವು ನೋಡೋರ ತಲೆಯಾಗ ಅವಂದು ಬೆಡ್ರೂಮ್ ಇರೋದಿಲ್ಲ, ನಮ್ಮ ಬೆಡ್ರೂಮ್ ಇರ್ತದೆ. ವಿಚಿತ್ರದ ಮನಸ್ಸು. ನಮ್ಮ ಬೆಡ್ರೂಮ್ಕ್ಕಿಂತ ಇದು ಕಡಿಮೆ ಇದ್ದರೆ ಭಾಳ ಚೆನ್ನಾಗ್ಯದ ಅಂತ ಹೇಳ್ತೇವೆ. ಇದು ಕಡಿಮೆ ಇರಬೇಕು. ಅಕಸ್ಮಾತ್ ಇದಕ್ಕಿಂತ ನಮ್ಮದು ಕಡಿಮೆ ಇತ್ತು ಅಂದರೆ ಅವಾಗ ಮುಖದ ಮೇಲೆ ನೋಡಬೇಕು. ಏನು ಜೀವನ? ಇದೆಲ್ಲ ಯಾವುದು ಅಂದರೆ ಮನಸ್ಸು ಸಣ್ಣದಾಯಿತು ಅಂದರೆ ಹಿಂಗಾಗ್ತದೆ. ಶಾಂತಿ ಆಗೋದಿಲ್ಲ, ಸುಖ ಅಥವಾ ದುಃಖ ಉಂಟಾಗ್ತವ. ಅದಕ್ಕೆ ನಮ್ಮ ಧ್ಯೇಯ, ಜೀವನದ ಅಂತಿಮ ಧ್ಯೇಯ, ಪರಮ ಉದ್ದೇಶ ಯಾವುದು ಅಂದರೆ ಸ್ವಾತಂತ್ರ್ಯ, ಅಂದರೆ ನಿಸ್ಸೀಮತ ಹಾಗೂ ಶಾಂತಿ. ಇವು ಎರಡರ ಅನುಭವ ಏನಾಗ್ತದಲ್ಲ, ಇದು ಸಿದ್ಧಿ, ಇದು ಯೋಗ. ಎಂಥ ಯೋಗವನ್ನು ಪಡಿಬೇಕಲ್ಲ, ಅದಕ್ಕೆ ಏನು ಮಾಡಬೇಕೋ ಸಾಧನೆ, ಆ ಸಾಧನೆಯೇ ಯೋಗ. ಅದು ಯೋಗವೇ. ಸಾಧನೆಗೂ ಯೋಗ ಅಂತ ಕರಿತೇವೆ,
ಸಿದ್ಧಿಗನು ಯೋಗ ಅಂತ ಕರಿತೇವೆ. ಸಾಧನೆ ಮಾಡುವವನು ಯೋಗಿ, ಸಿದ್ಧಿಯನ್ನು ಪಡೆದವನು ಯೋಗಿ. ಇಂದ ನೀವು ಯೋಗದ ಮಾರ್ಗದಾಗ ಸುಮ್ಮನೆ ಒಂದು ಸಣ್ಣದೊಂದು ಯೋಗ ಮಾರ್ಗದಾಗ ಹೆಜ್ಜೆ ಹಾಕಿದರೆ ಯೋಗಿಗಳೇ. ಕೊನೆಗೆ ಅದನ್ನು ಅನುಭವಿಸಿ ಒಬ್ಬ ಮಹಾತ್ಮನಾದಾಗಲೂ ಯೋಗಿಯೇ. ಯೋಗ ಜೀವನ, ಯೋಗ ಸಾಧನ, ಯೋಗ ಸಿದ್ಧಿ, ಯೋಗ ಪರಿಪೂರ್ಣತೆ. ಆದ್ದರಿಂದ ಯೋಗ ಬಿಟ್ಟು ಜಗತ್ತಿನಾಗ ಅದ ಏನು? ಯಾವುದೇ ಒಬ್ಬ ಮಹಾತ್ಮ ಜಗತ್ತಿನಲ್ಲಿ ಬರಲಿ, ಆತ ಯಾವ ದೇಶದವನೇ ಇರಲಿ, ಯಾವ ಬಗೆಯ ಆಲೋಚನೆನೇ ಮಾಡಲಿ, ಆದರೆ ಯೋಗ ಮಾತ್ರ ಅನಿವಾರ್ಯ ಇದೆ. ಯೋಗದಿಂದಲೇ ಎಲ್ಲ ನಡೆಯೋದು. ಅಂಥ ಯೋಗದ ಸಾಧನೆಯನ್ನು ಅವಶ್ಯ ಮಾಡಬೇಕಲ್ಲ. ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳೇ ಸಾಧ್ಯ ಸ್ವಾತಂತ್ರ್ಯ ಶಾಂತಿ ನಾವೆಲ್ಲ ಪಡಿಬೇಕು. ಎಲ್ಲವನ್ನ ಪಡೆಯೋದು ಒಂದು ಕಡೆ, ಆ ಪರಮ ಶಾಂತಿಯನ್ನು ಅನುಭವಿಸೋದು ಇನ್ನೊಂದು ಕಡೆ. ಅದನ್ನು ಅವಶ್ಯ ಪಡಿಬೇಕು ಗುರುಗಳೇ, ನಾನು ಪಡಿಬೇಕು ಗುರುಗಳೇ. ಸಣ್ಣವ ಇಂಥ ಪ್ರಶ್ನೆಗಳನ್ನು ಕೇಳುವ ಆಗಿನ ಋಷಿಗಳ ಹತ್ತಿರ ಕೂತು ಕೇಳುವಂಥ ಜನ ಹೆಂಗಿದ್ರು ಅಂದರೆ, ಅವರು ಬಹಳ ಚಿಕ್ಕವರು. 8 ವರ್ಷಕ್ಕೆ ಗುರುಗಳ ಹತ್ತಿರ ಹೋಗಿ 20-25ಕ್ಕೆ ಋಷಿಯಾಗಿ ಹೊರಗೆ ಬರ್ತಿದ್ರು. ಹೆಂಗಿರಬೇಕು ಹೇಳೋರೇ ಹೆಂಗೆ ಹೇಳ್ತಿರಬೇಕು ಹೇಳಿ. ನಮ್ಮ ಹುಡುಗರನ್ನು ನಾವು ಕಳಿಸ್ತೇವೆ, 1ನೇ ತನಕ ಕಳಿಸ್ತೇವೆ. ಅವು ಹೊರಗೆ ಬರೋದ್ರಾಗ ಇಲ್ಲಿರುವುದೇ ಇಲ್ಲ. ಎಲ್ಲೂ ಬೆಂಗಳೂರಾಗ ಆರಾಮ ಶನಿವಾರ ರಾತ್ರಿ ಕುಡ್ಕೋತ ಅಲ್ಲಿರ್ತಾರೆ. ಹೇಗದೆ ಋಷಿಗಳಾಗಿ ಹೊರಗೆ ಬರ್ತಿದ್ರು. ಉಪದೇಶ ಹಂಗೆ ಮಾಡಿರಬೇಡ. ಮತ್ತೇನಿಲ್ಲಲ್ಲೇ, ಏನೂ ಇಲ್ಲ, ಗಿಡದ ಕೆಳಗ ಯಾವ ಋಷಿನೂ ಒಂದು ಮಂಟಪ ಕಟ್ಟಿಲ್ಲ. ಅದೇ ಗಿಡದ ಕೆಳಗೆ ಕುಂಡ್ರಿಸೋದು, ಹುಡುಗರು ಅಲ್ಲೇ ಕೂಡೋದು ನೆಲದ ಮೇಲೆ. ಅಲ್ಲಿ ಹಿಂಗೆ ಉಪದೇಶ ಮಾಡಿದರೂ ಅವ ಕುಂತವ ಋಷಿ ಆಗಬೇಕು. ಹಾಗೆ ಅಲ್ಲಿ ಸಣ್ಣ ಹುಡುಗರು ಅಂದರೆ ಅವ್ರಿಗೇನಂತೀರಿ, ಯುವಕರು, ಅವರು ಕೂತಾರ, ಅವ ಪ್ರಶ್ನೆ ಕೇಳ್ತಾ ಇದ್ದಾರ ಯುವಕರು. ಗುರುಗಳೇ ನಮ್ಮದು ಜೀವನ ಶಾಂತಿಯ ಅನುಭವ ಆಗಬೇಕು ನೋಡಿ. ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಫ್ರೀಡಮ್ ಆ್ಯಂಡ್ ಪೀಸ್ ಆ್ಯಂಡ್ ಮೇಕ್ ಅವರ್ ಲೈಫ್ ರಿಚ್. ಸುಮ್ಮನೆ ಶ್ರೀಮಂತ ಜೀವನ, ನಾನು ಕಡಿಮೆ ಅಂತ ಭಾವನೆ ಬಂದಿರಬಾರದು. ಹಾಗೆ ಬದುಕಾಗಬೇಕು. ಅಂಥ ಬದುಕು ಸಾಗಿಸೋದಕ್ಕಾಗಿ ಗುರುಗಳೇ ಯಾವ ಸಾಧನೆ ಮಾಡಬೇಕು ಹೇಳಿ, ಆ ಯೋಗವನ್ನು ಹೇಳಿ ಅಂದ. ಆವಾಗ ಗುರುಗಳು ಉಪದೇಶ ಆರಂಭ ಮಾಡ್ತಾರೆ. ಹೋದ ವರ್ಷದವರೆಗೆ ಪತಂಜಲ ಗುರು ಇದ್ದರು. ಅವರು ತಮ್ಮ ಮಾರ್ಗವನ್ನು ಹೇಳಿದರು. ಈಗ ಮತ್ತೊಬ್ಬ ಗುರು ಬಂದ, ಇವನ ಮಾರ್ಗ ಸ್ವಲ್ಪ ಬೇರೆ. ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಆ ಬಳಿಕ ಸವಿತರ್ಕ ಸಮಾಧಿ ನಿರ್ವಿತರ್ಕ ಸಮಾಧಿ, ಸವಿಚಾರ ಸಮಾಧಿ ನಿರ್ವಿಚಾರ ಸಮಾಧಿ, ಸಾನಂದ ಸಮಾಧಿ ಸಾಸ್ಮಿತಾ ಸಮಾಧಿ, ಕೊಟ್ಟ ಕೊನೆಗೆ ಅಸಂಪ್ರಜ್ಞಾತ ಸಮಾಧಿ. ಇವುಗಳನ್ನೆಲ್ಲ ಹೇಳ್ಕೋತ ಹೋಗಿ ಯೋಗವನ್ನು ಮುಗಿಸಿದ. ಈಗೇನು ಬರ್ತಾನಲ್ಲ ಈ ಯೋಗಿ, ಇವ ಸ್ವಲ್ಪ ಬೇರೆ.
ಈತ ಪ್ರಸನ್ನ ಯೋಗಿ, ಈತನ ರೀತಿ ಬ್ಯಾರೆ. ಯೋಗ ಸಾಧನೆ ಹೆಂಗೆ ನಿರ್ಧಾರ ಆಗ್ತಾವು ಅಂದರೆ, ನಮಗೇನು ದೊರೆತಿರ್ತಾವಲ್ಲ, ನಿಸರ್ಗ ನಮಗೆ ಕೊಟ್ಟಿರ್ತದಲ್ಲ, ಅಂಥ ಅಂಗಗಳನ್ನು ಬಳಸುವಲ್ಲಿ ಯೋಗದ ವಿಧಾನಗಳು ಬದಲಾಗ್ತವೆ. ನಮಗೊಂದು ತಲೆ ಕೊಟ್ಟಾನ ದೇವರು, ನಮಗೆರಡು ಕೈ ಕೊಟ್ಟಾನ ದೇವರು, ನಮಗೊಂದು ಎದೆ ಕೊಟ್ಟಾನ ದೇವರು, ಒಳಗೆ ಒಂದಿಷ್ಟು ಮನಸ್ಸು ಕೊಟ್ಟಾನ ದೇವರು. ತಲೆ ಬಳಸಿ ಯೋಗ ಮಾಡಿದರೆ ಜ್ಞಾನ ಯೋಗ, ಕೈ ಬಳಸಿ ಯೋಗ ಮಾಡಿದರೆ ಕರ್ಮಯೋಗ, ಮನಸ್ಸು ಬಳಸಿ ಯೋಗ ಮಾಡಿದರೆ ಧ್ಯಾನ ಯೋಗ, ಹೃದಯವನ್ನು ಬಳಸಿ ಮಾಡಿದರೆ ಭಕ್ತಿ ಯೋಗ. ಅಷ್ಟೆ. ದೇವ ಪ್ರೇಮ, ಇವ 4 ಯೋಗಗಳು ಜಗತ್ತಿನಾಗಿರೋ. ಮನಸ್ಸಿಗೆ ಸಂಬಂಧಪಟ್ಟದ್ದು ಪತಂಜಲ ಯೋಗ, ಬುದ್ಧಿಗೆ ಸಂಬಂಧಪಟ್ಟದ್ದು ಸಾಂಖ್ಯ ಕಪಿಲ ಯೋಗ, ಹೃದಯಕ್ಕೆ ಸಂಬಂಧಪಟ್ಟದ್ದು ಪ್ರೇಮಯೋಗ, ಕೈಗೆ ಸಂಬಂಧಪಟ್ಟದ್ದು ಕರ್ಮಯೋಗ. ಇಷ್ಟೆಲ್ಲ ನಮಗೆ ಸಿಕ್ಕಿದ್ದು ಮತ್ಯಾವದಾವ? ಹೊರಗೆ ಶರೀರದ ಕೈಗಳದಾವ, ಕೆಲಸ ಮಾಡ್ತೇವೆ. ಈ ಕೆಲಸ ಮಾಡ್ಕೊಂತ ನಾವು ಮುಕ್ತರಾಗಬೇಕು, ಅದು ಕರ್ಮಯೋಗ. ಕೆಲಸ ಮಾಡ್ಕೋತ ಅದೇ ಯೋಗ ಆಗೋದು. ಕರ್ಮವೇ ಯೋಗ. ಅದನ್ನು ಮಾಡ್ಕೋತ ನಾವೇನಾಗಬೇಕು ಅಂದರೆ ಪರಿಪೂರ್ಣರಾಗಬೇಕು, ಸಿರಿವಂತರಾಗಬೇಕು. ಇದು ಕರ್ಮಯೋಗ. ಅದು ಹೆಂಗೆ ಮಾಡಬೇಕಂತ ಅವ್ರು ಹೇಳ್ತಾರೆ, ಅದೇ ಕರ್ಮ ವಿಧಾನ, ಕರ್ಮಯೋಗ. ಆ ಬಳಿಕ ತಲೆ ಬಳಸಿಕೊಳ್ಳೋದು. ಯಾವುದು ಸತ್ಯ, ಯಾವುದು ಜಗತ್ತಿನಲ್ಲಿ ಉಳಿತದ ಖಾಯಿಮ್ಮಾಗಿ, ಯಾವುದು ಅಳದು ಹೋಗ್ತದ ನಿಧಾನವಾಗಿ. ಇವುಗಳ ಸರಿಯಾದ ಜ್ಞಾನ ಉಂಟಾಯಿತು ಅಂದರೆ ಜ್ಞಾನ, ಅದರಿಂದ ಮನುಷ್ಯ ಮುಕ್ತನಾಗ್ತಾನ. ಜ್ಞಾನ ಮಾರ್ಗ, ಅದು ಜ್ಞಾನಯೋಗ. ಜ್ಞಾನಯೋಗಿಗಳು ಬಹಳ ಜನ ಜಗತ್ತಿನ. ಕರ್ಮಯೋಗಿಗಳು ಅಷ್ಟೇ ಜನ. ಆ ಬಳಿಕ 3ನೇದ್ದು ಧ್ಯಾನ, ಶಾಂತವಾಗಿ ಕೂತುಕೊಂಡಿರೋದು. ಮನಸ್ಸನ್ನು ವೃತ್ತಿರಹಿತ ನಿಸ್ತರಂಗಗೊಳಿಸೋದು, ಮನಸ್ಸಿನ ಹೊಯ್ದಾಟ ನಿಲ್ಲಿಸೋದು, ಅದು ಧ್ಯಾನ ಯೋಗ. ನಾವು ಧ್ಯಾನ ಯೋಗ ಒಂದು ನೋಡೇವಿ, ಇನ್ನ 3 ಅದಾವ. ಧ್ಯಾನ ಯೋಗಕ್ಕೆ 18 ವರ್ಷ ನೋಡಿ, ಇನ್ನು 3 ಮುಗಿಬೇಕಾದ್ರೆ ಎಷ್ಟಾಗ್ತದೆ? ಆದರೆ ಸುಮ್ಮನೆ ಒಂದು ಸ್ವಲ್ಪ ಗೊತ್ತಾದರೆ ಸಾಕು, ಆ ಮಾರ್ಗ ಕಾಣಕ್ಕೆ ಶುರುವಾಗ್ತದೆ. ಬೇಕು ಮನುಷ್ಯನಿಗೆ ಮಾಡಿದ ಕಾರ್ಯಗಳೆಲ್ಲವೂ ಅವು ಆರಾಧನೆಗಳ ಪೂಜೆಗಳಾಗಬೇಕು, ಅದು ಕರ್ಮಯೋಗ. ಎದೆಯೊಳಗೆ ಭಗವತ್ ಪ್ರೇಮ ತುಂಬಿಕೊಂಡಿತು ಅಂದರೆ ಭಕ್ತಿಯೋಗ. ಮನಸ್ಸ ತರಂಗ ಕಳ್ಕೋತು, ಶಾಂತ ಆಯಿತು ಅಂದರೆ ಧ್ಯಾನ ಯೋಗ. ಯಾವುದು ಇರ್ತದ, ಯಾವುದು ಹೋಗುತ್ತದ, ಸರಿಯಾದ ತಿಳುವಳಿಕೆ ಉಂಟಾಯಿತು ಅಂದರೆ ಜ್ಞಾನಯೋಗ. ಜ್ಞಾನಯೋಗಿಗಳು ಜಗತ್ತಿನಾಗ ಅದಾರ. ಅಲ್ಲ ಮಹಾಪ್ರಭು ಪರಮ ಜ್ಞಾನಯೋಗಿ. ಬಸವಣ್ಣನವರು ಭಕ್ತಿಯೋಗಿ ಅಲ್ಲವೇನು? ಸಿದ್ಧರಾಮಣ್ಣ ಯೋಗಿ, ಧ್ಯಾನಯೋಗಿ. ಧ್ಯಾನಯೋಗಿ ಎಷ್ಟು ಚೆನ್ನಾಗಿ. ಇಂಥವರೆಲ್ಲ ಯೋಗಿಗಳು. ಒಬ್ಬೊಬ್ಬರು ಒಂದೊಂದರಲ್ಲಿ ತನ್ಮಯರಾದವರು. ಅದೇ ಮಾರ್ಗ ಹಿಡಿದು ಪರಮ ಅಂತಿಮ ಸ್ವಾತಂತ್ರ್ಯವನ್ನು ಅನುಭವಿಸಿದವರು ಎಲ್ಲರೂ. ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ, ಎಲ್ಲರದು ಒಂದೇ ಅಭಿರುಚಿ ಅಲ್ಲ. ಕೆಲವರಿಗೆ ತಲೆ ಹಿಡಿಸ್ತದೆ,
ಕೆಲವರಿಗೆ ಕೈ ಕೆಲಸ ಹಿಡಿಸ್ತದೆ, ಕೆಲವರಿಗೆ ಎದೆಯೊಳಗಿರೋ ಭಾವಗಳು ಹಿಡಿಸ್ತಾವ, ಇನ್ನು ಕೆಲವರಿಗೆ ಯೋಗ ಹಿಡಿಸ್ತದೆ, ಧ್ಯಾನ ಯೋಗ ಮಾಡಬೇಕು ಅನ್ನಿಸ್ತದೆ. ಇವರು 4 ಭಾವನೆಗಳು ಜನರಲ್ಲಿ. ಯಾವುದು ಮಾಡಿದರೆ ಏನಾಯಿತು? ಕೊನೆಗೆ ನಾವು ಶಾಂತರಾಗಬೇಕು, ಪರಮ ಸಮಾಧಾನವನ್ನು ಅನುಭವಿಸಬೇಕು. ಅದು ಕೊನೆ. ಹೋರಾಟ ಯಾಕೆ? ಅದು ಹೆಚ್ಚು, ಇದು ಹೆಚ್ಚು, ನಮ್ಮ ಯೋಗ ಹೆಚ್ಚು, ನಮ್ಮ ಯೋಗ ಕಡಿಮೆ, ಇವೆಲ್ಲ ಯಾಕೆ? ಒಬ್ಬ ಮನುಷ್ಯ ಅತ್ಯಂತ ಪ್ರೇಮಳಾದ, ಅಲ್ಲೇನು ಅವನಷ್ಟು ಶ್ರೇಷ್ಠ ಯಾರು? ಅವನಷ್ಟು ಶ್ರೇಷ್ಠ ಯಾರು? ನಮೇ ಭಕ್ತ ಪ್ರಣಶ್ಯತೆ ಅಂತ. ನನಗೆ ಅತ್ಯಂತ ಪ್ರಿಯನಾದವ ಭಕ್ತ ಅಂದ. ಎಲ್ಲರ ಬಗ್ಗೆನೂ ಆ ಭಾವನೆ. ಕರ್ಮ ಮಾಡಬೇಕು. ಒಬ್ಬ ಮನುಷ್ಯ ಸುಮ್ಮನೆ ಸುಂದರ ಕರ್ಮ ಮಾಡ್ತಾನೆ, ಎಷ್ಟು ಅದ್ಭುತ ಕರ್ಮ ಮಾಡ್ತಾನೆ. ಒಬ್ಬ ಒಕ್ಕಲಿಗ, ಋಷಿ ಒಕ್ಕಲಿಗ, ಸುಮ್ಮನೆ ಭೂಮಿಯೊಳಗೆ 70-80 ವರ್ಷ ಕೆಲಸ ಮಾಡ್ಕೋತ ಹಚ್ಚ ಹಸಿರ ಮಾಡಿ ಬಿಟ್ಟಿರ್ತಾನೆ. ಒಂದು ದಿವಸ ದೇಹ ಬಿಡ್ತಾನೆ. ಬಿಡುವಾಗಿ ಅದನ್ನೆಲ್ಲ ನೋಡ್ತಾನೆ. ತನ್ನ ಕಾರ್ಯ ಹಚ್ಚು ಹಸಿರು ನಿಸರ್ಗವಾಗಿ ನಿಂತಿದ್ದನ್ನು ನೋಡಿ ಸಂತೋಷಪಟ್ಟು ಹೋಗಿಬಿಡ್ತಾನೆ. ಮುಕ್ತನಾದ. ಕರ್ಮ ಮಾಡ್ತಾ ಮಾಡ್ತಾ ಮುಕ್ತನಾದ. ಅದು ಅನಾಸಕ್ತ ಕರ್ಮಯೋಗ. ಮಹಾತ್ಮ ಗಾಂಧಿ ಏನು ಮಾಡಿದರು? ಎಷ್ಟು ಸುಂದರ ಕೆಲಸ ಮಾಡಿದರು ಎಲ್ಲರೂ. ಇದಕ್ಕೆ 4 ಯೋಗಗಳಿವೆಲ್ಲ. ಅದರಲ್ಲೇ ಧ್ಯಾನ ಯೋಗ ಒಂದನ್ನು ನಾವು ನೋಡಿದ್ದೇವೆ. ಈಗ 2ನೇದ್ದು ಬಹಳ ಅವಶ್ಯವಾದದ್ದು ಈಗಿನ ಜಗತ್ತಿಗೆ, ಮತ್ತಷ್ಟೇ ಸುಲಭವಾದದ್ದು. ಇಂದ ನಾವು ಮನಸ್ಸು ಮಾಡಿದರೆ ಇಂದ ಯೋಗಿಯಾಗಬೇಕು. ಅಂಥ ಯೋಗ ಅದು ಎದೆಯಿಂದ ಬರುವಂಥ ಯೋಗ. ಅದು ಭಾವಯೋಗ, ದೇವಭಾವಯೋಗ, ಅದು ಶಾಂತಿ ಭಾವಯೋಗ. ಅದಕ್ಕೆ ಏನೂ ಮಾಡಬೇಕಾಗಿ ಅಲಂ ವ್ರತೈಹಿ, ಅಲಂ ತೀರ್ಥೈಹಿ, ಅಲಂ ಯೋಗೈಹಿ, ಅಲಂ ಮಖೈಹಿ, ಅಲಂ ಜ್ಞಾನ ಕಥಾಲಾಪೈಹಿ, ಭಕ್ತಿರೇಕೈವ ಮುಕ್ತಿದ. ನಮಗೆ ವ್ರತಗಳನ್ನು ಮಾಡಲಿಕ್ಕಾಗಲಿಕ್ಕಿಲ್ಲ, ನಮಗೆ ತೀರ್ಥಯಾತ್ರೆಗಳನ್ನು ಮಾಡಲಿಕ್ಕಾಗಲಿಕ್ಕಿಲ್ಲ, ಯೋಗ ಸಾಧನೆ ಮಾಡಲಿಕ್ಕಾಗಲಿಕ್ಕಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತ ಅನಿಸ್ಲಿಕ್ಕಿಲ್ಲ, ಜ್ಞಾನದ ಕಥೆಗಳನ್ನು ನೋಡಿ ಕೇಳಿ ಜ್ಞಾನ ಮಾರ್ಗದಲ್ಲಿ ನಡೆಯೋದು ನಮಗೆ ಸಾಧ್ಯವಾಗಲಿಕ್ಕಿಲ್ಲ. ಚಿಂತೆ ಮಾಡಬೇಡ. ಇವುಗಳಿಗಿಂತ ಅದ್ಭುತವಾದದ್ದು ಭಕ್ತಿ ಏಕೈವ ಮುಕ್ತಿದ ಎಂದ ಭಾವ ಹೃದಯವನ್ನು ನೀನು ಬಳಸಿಕೋ, ಇಂದೇ ನೀನು ಭಕ್ತಿಯೋಗಿ ಆಗ್ತೀಯ. ಇದು ಯೋಗ, ಭಕ್ತಿ ಯೋಗ. ಇದಕ್ಕೆ ದೇವ ಪ್ರೇಮ ಯೋಗ, ಪವಿತ್ರ ಭಾವಯೋಗ, ಲವ್ ಡಿವೈನ್. ಅದು ದೇವ ಪ್ರೇಮ, ಪವಿತ್ರ ಪ್ರೇಮ ಯೋಗ. ಭಾಳ ಅತ್ಯದ್ಭುತವಾದದ್ದು. ಇದು ಒಂದು ಕಡಿಮೆ ಆಯಿತು, ಯದಿ ಒಂದು ಕಡಿಮೆ ಆಯಿತು, ಜಗತ್ತಿನಾಗ ಹೋರಾಟ ಶುರುವಾಗ್ತದೆ. ದುಃಖ ಸುಖಗಳಲ್ಲಿ ಓಲಾಡಬೇಕಾಗ್ತದೆ, ಏಳಬೇಕು, ಮುಳುಗಬೇಕಾಗ್ತದೆ. ಯದಿ ಒಂದು ತಣ್ಣಗೆ ಆಯಿತು, ತಂಪಾಯಿತು ಅಂದರೆ ಜಗತ್ತು ಸ್ವರ್ಗವಾಗ್ತದೆ. ಎಲ್ಲ ಮಾಡೋದು ಭಾವ. ಭಾವದಂಥ ವಸ್ತು ಯಾವುದದ? ಭಾವದಂಥ ವಸ್ತು ಯಾವುದದು? ಪಾಸ್ಕಲ್ ಅಂತ ಒಬ್ಬ ಮ್ಯಾಥಮೆಟಿಷಿಯನ್, ಭಾಳ ದೊಡ್ಡವ. ಆತ ಗಣಿತಶಾಸ್ತ್ರಜ್ಞ, ಯುರೋಪದೇಶ. ಆತ ಹೇಳ್ತಾನೆ,
ಭಾಳ ಚಂದ ಹೇಳ್ತಾನೆ. ದ ಹಾರ್ಟ್ ಹ್ಯಾಸ್ ಇಟ್ಸ್ ಓನ್ ರೀಸನ್ ವಿಚ್ ದ ಹೆಡ್ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್. ಏನು ಪಾಸ್ಕಲ್ ಗಣಿತಶಾಸ್ತ್ರಜ್ಞರು, ಆದರೆ ತತ್ವಜ್ಞಾನಿಗಳು. ಆತ ಅಂತಾನ, ಹೃದಯದ ಮಾರ್ಗ ಎಂಥ ಅದ್ಭುತ. ಎದೆ ಏನೇನು ಮಾಡ್ತದೆ ಅದನ್ನು ಬುದ್ಧಿ ಮಾಡಲಾರದು. ಯಾಕೆ ಎದೆ ಅದನ್ನು ಮಾಡ್ತದೆ ಬುದ್ಧಿಗೆ ತಿಳಿಯೋದೇ ಇಲ್ಲ. ನಾನೇ ಹೂವು ನೋಡಿ ಆನಂದ ಪಡ್ತೀನಿ, ಯಾಕೆ ಆನಂದ ಪಡ್ತೀನಿ ಅಂತ ಬುದ್ಧಿ ಹುಡುಕ್ಯಾಡಕ್ಕೆ ಹೋದ್ರೆ ಅದು ಸಿಗೋದೇ ಇಲ್ಲ. ಹೇಳಿ, ಇದ್ರಾಗ ಏನದ ಆನಂದ ಪಡೋಕ್ಕೆ? ಕೆಂಪು ಬಣ್ಣದ ಅಟ್ಟ, ಇನ್ನೇನದ? ಏನದ ಇದ್ರಾಗ? ಇನ್ನೊಂದು ತಾಸಿಗೆ ಹೋಗೇ ಬಿಡ್ತದೆ. ಅಂಥದ್ದೇನು ಮಕರಂದು ಇಲ್ಲ, ಸುಗಂಧ ಇಲ್ಲ. ಒಂದು ಇಟ್ಟು ಇದ್ರೆ ಸ್ವಲ್ಪ ಸ್ವಲ್ಪ ಅದ, ಒಂದು ಇಟ್ಟದ. ಆದರೆ ಇದನ್ನು ನೋಡಿ ಕವಿಗಳು ಕುಣಿದ್ರು, ಋಷಿಗಳು ತನ್ಮಯರಾದರು. ಇದ್ರಾಗೇನದ ಅಂತ ಬುದ್ಧಿ ಕೇಳ್ತು. ತರ್ಕದು, ಲಾಜಿಕ್. ಇದ್ರಾಗ ಏನದ ಅಂತ ಇವರು ಹಿಂಗಾಗ್ಯಾರ. ಹುಡುಕ್ಯಾಡಕ್ಕೆ ಹೋಯ್ತು, ಏನೂ ಸಿಗಲಿಲ್ಲ. ಯಾಕೆ? ಬಿಚ್ಚಿತು ಹಿಂಗೆ ಬುದ್ಧಿಗೆ ಬುದ್ಧಿ ಬಿಸ್ತದ, ಇಡಿಯಾಗಿ ನೋಡೋದಿಲ್ಲದು. ಇದ್ರಾಗ ಏನದ ಅಂತ ಹುಡುಕ್ಯಾಡಕ್ಕೆ ಹೋಗ್ತದೆ. ಇದನ್ನೊಂದಿಷ್ಟು ತೆಗೆದು ಹಾಕ್ತದೆ, ಇದೊಂದಿಷ್ಟು ತೆಗೆದು, ಇದೊಂದಿಷ್ಟು ತೆಗೆದು, ಇವೇನು ಸಣ್ಣ ಪುಟ್ಟ ದಳಗಳು ಇದನ್ನೆಲ್ಲ ಚೆಲ್ಲಿ ಬಿಡ್ತದೆ. ಒಳಗೆ ಹುಡುಕ್ಯಾಡ್ತದೆ, ಏನೂ ಇರೋದಿಲ್ಲ. ಇಲ್ಲೇನದ ಅಂತದ, ಇದು ಬುದ್ಧಿ. ಅಲ್ಲೇ ಎಲ್ಲ ಅದ ಅಂತ ಹೇಳೋದು ಎದಿ. ಎಷ್ಟು ವ್ಯತ್ಯಾಸ! ಅದಕ್ಕೆ ಬುದ್ಧಿ ಯೋಗಕ್ಕಿಂತ ಹೃದಯ ಯೋಗ ಭಾಳ ಆಪ್ಯಾಯಮಾನ, ಎದಿ ಯೋಗ ಭಾಳ ಅದ್ಭುತ. ಮುಖದ ಮೇಲೆ ಪ್ರಸನ್ನತಾ ತರೋದು ಎದಿ ಯೋಗ. ಆ ಬಳಿಕ ತರ್ಕ ವಿತರ್ಕಗಳಿಗೆ ಮನುಷ್ಯನನ್ನು ಸಿದ್ಧಗೊಳಿಸೋದು ತಲೆ ಅಂದ ಪಾಸ್ಕಲ್. ತಲೆಗೆ ಗೊತ್ತಾಗೋದಿಲ್ಲ ಎದಿ ಏನು ಮಾಡ್ತದ, ತಲೆಗೆ ಗೊತ್ತಾಗೋದಿಲ್ಲ. ಎದಿ ಎಲ್ಲೆಲ್ಲಿ ಏನೇನು ಕಾಣ್ತದ ಅದು ತಲೆಗೆ ಕಾಣಿಸೋದಿಲ್ಲ. ಎದಿ ಅರಳಿತು ಅಂದ್ರೆ ಗುಡಿಸಲ ಅರಮನೆ ಆಗ್ತದೆ. ಗುಡಿಸಲು ಹೆಂಗೆ ಅರಮನೆ ಅಂತ ತಲೆ ಪ್ರಶ್ನೆ ಕೇಳ್ತದೆ. ಅದಕ್ಕೆ ಗೊತ್ತಾಗೋದಿಲ್ಲ, ಇದು ಹೆಂಗೆ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಇದು ಬರೇ ಕಟ್ಟಿಗೆ ಹುಲ್ಲದಿಂದ ಮಾಡಿದ್ದು. ಎಲ್ಲಿ ಅರಮನೆ, ಎಲ್ಲಿ ಗುಡಿಸಲ? ಗುಡಿಸಲದಾಗ ಕುಂತಾವ ಅರಮನೆ ಅಂತ ವರ್ಣ ಮಾಡ್ತಾನೆ, ನನ್ನ ಮನೆ ಅಂದ್ರೆ ಅರಮನೆ ಅಂತ ಹೇಳ್ತಾನೆ. ಇದು ಹೆಂಗೆ ಅಂತ ತಲೆ ಹುಡುಕ್ಯಾಡಕ್ಕೆ ಹೋದ್ರೆ ಇನ್ನೂ ಸಿಗೋದಿಲ್ಲ. ಆವಾಗ ಎದೆ ಹೇಳ್ತದೆ, ನೀನು ನನ್ನ ಹತ್ತಿರ ಕೆಳಗಿಳಿದ ಬಾ, ಅವಾಗ ಗೊತ್ತಾಗ್ತದೆ ಗುಡಿಸಲದಾಗ ಅರಮನೆ ಹೆಂಗಿರ್ತದಂತ ಗೊತ್ತಾಗ್ತದ. ಎಲ್ಲದ ಅಂತ ಹುಡುಕ್ಯಾಡಕ್ಕೆ ಹೋಗಬೇಡ, ಅದ ಅನ್ನೋದನ್ನು ಗುರುತಿಸಷ್ಟೇ. ಯು ಹ್ಯಾವ್ ಟು ಫೀಲ್. ಸುಮ್ಮನೆ ನೀನು ಭಾವಿಸು. ಎದೆಯನ್ನು ತೆರೆದು ಬಿಟ್ಟರೆ ಒಂದು ಸಣ್ಣ ಗುಡಿಸಲ ಅದ್ಭುತ ಆಗ್ತದೆ. ಆದರೆ ತಲೆಗೆ ಅದು ಸಮ್ಮತಿಲ್ಲ. ತಲೆ ಯಾವಾಗಲೂ ಹೊಂದಿಸಿ ಹೋಲಿಸಿ ಒಡೆದು ತೆಗೆದು ಬಿಚ್ಚಿ ನೋಡಿ ಏನು ಉಳಿತದ, ಏನು ಉಳಿಯೋದಿಲ್ಲ, ಇದರಾಗ ಏನಿಲ್ಲ ಅಂತದ, ಅಲ್ಲೇ ಎಲ್ಲ ಅದ ಅಂತ ಹೃದಯ ಹೇಳ್ತಿರ್ತದೆ ಅಷ್ಟೇ. ಎಷ್ಟು ಚಲೋ ಅದ ಯೋಗ ಇದು. ಅದಕ್ಕೆ ಪಾಸ್ಕಲ್ ಮ್ಯಾಥಮೆಟಿಷಿಯನ್ ಹೇಳ್ತಾನೆ, ಮನುಷ್ಯನೇ ಎದಿ ಪ್ರಶ್ನೆ ಬಂತು ಅಂದರೆ, ಭಾವದ ಜಗತ್ತ ಬಂತು ಅಂದರೆ ನೀನು ಬುದ್ಧಿಯನ್ನು ಬಳಸಿ ಅಳಿಲಿಕ್ಕೆ ಹೋಗಬೇಡ, ಅಳಿಲಿಕ್ಕೆ ಹೋಗಬೇಡ. ಈಗ ನಮ್ಮದೆಲ್ಲ ತಕರಾರು ಅದೇ, ಅಲ್ಲೇನದ ಇಲ್ಲೇನದ, ಇದು ತಲಿದು. ಹೃದಯ ನಿನಗೆ ಗೊತ್ತೇ ಇಲ್ಲ, ನಿನಗೆ ಕಣ್ಣ ಇಲ್ಲ, ಎಲ್ಲ ಇರೋದು ಅಲ್ಲೇ.
ಮತ್ತೆಲ್ಲದೆ ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ. ಎಲ್ಲದ ನೋಡು, ಒಂದಿಷ್ಟು ಪ್ರೇಮಿಸೋ, ಇರೋದೇ ಸ್ವರ್ಗ. ದ್ವೇಷ ಮಾಡು, ಇರೋದೇ ನರಕ. ಅದಕ್ಕೆ ತಲೆಯ ಬೆನ್ನತ್ತೀವಿ. ಆದರೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಯಾವಾಗಿನ ಸ್ವರ್ಗ, ಯಾವಾಗ ಆನಂದ ಪಡೋದು ಏನೂ ಆಗಲ್ಲ. ಇನ್ನು ಎಲ್ಲರೂ ಅಬ್ಜಾದೀಶರ ಆದ ಬಳಿಕ ಆನಂದ ಪಡಬೇಕು, ನಗಬೇಕು ಅಂತ ಹೊರಟ್ರೆ ಹೆಂಗಾಗ್ತದೆ? ಹಂಗೆ ಆದ ಬಳಿಕೆ ನಾವು ಸುಖ ಪಡೋದು, ಆದ ಬಳಿಕೆ ನಾವು ಆನಂದ ಪಡೋದು, ನಾವು ನಗೋದು. ಆ ಬಳಿಕ ಜಗತ್ತೆಲ್ಲ ಗಂಭೀರಾಗಿ ಹೋಗ್ತದೆ. ಯಾಕೆ? ಹಂಗಾಗ್ಲಿಕ್ಕೆ ಆಗೋದಿಲ್ಲ. ಏನಾದ ಅಕಸ್ಮಾತ್ ಆಯಿತು ಅಂದ್ರೆ ಆವಾಗ ನಾವು ಇರೋದಿಲ್ಲ. ಹೆಂಗೆ ಸಾಧ್ಯತೆ? ಎಲ್ಲರೂ ಅರಮನೆ ಅಂತ ಅರಮನೆ. ಹಿಂಗೆ ಆದ ಬಳಿಕ ಸುಖ ಪಡಬೇಕಂದ್ರೆ ಇನ್ಯಾವಾಗ? ಒಂದು ಅರಮನೆ ಕಟ್ಟದವ್ರು ಅಲ್ಲಿ ಕಟ್ಟದ ಬಳಿಕ ಅವ್ರನ್ನ ಹೊರಗೆ ಹಾಕಿಬಿಟ್ಟಾರ. ಹಾಕಿಲ್ಲ. ಇನ್ನು ಯಾವ ಅರಮನೆ ಉಳಿದಾವ? ಯಾವ ಅರಮನೆ ಉಳಿದ? ಮೊದಲೊಬ್ಬ ಕಟ್ಟಿದ್ದ, ಮತ್ತೊಬ್ಬ ರಾಜ ಬಂದ, ಯುದ್ಧ ಮಾಡಿ ಅವನು ಹೊರಗೆ ಹಾಕಿ ತನ್ನ ಮೆಟ್ಟು ಹಾಕಿದ, ತಾನು ಕುಂತ. ಹಳಿವೆಲ್ಲ ತೆಗೆದು ಹಾಕಿದ, ತಂದು ಬರೆಸಿದ. ಮೂರನೇದವ ಬಂದು ಇವನನ್ನು ಹೊರಗೆ ಹಾಕಿ ಅವ ಸೇರ್ಕ. ಹಿಂಗೆ ನಾವು ಆನಂದ ಪಡಕ್ಕೆ ಹೋದ್ರೆ ಇನ್ನು ಆನಂದ ಪಡೋದು ಯಾವಾಗ? ಅದಕ್ಕೆ ಯದಿ ಹೇಳ್ತದೆ, ನಿನ್ನ ಮಾರ್ಗ ಸರಿ ಇಲ್ಲಪ್ಪ ಅಂತ. ನಿನ್ನ ಮಾರ್ಗ ಭಯಾನಕವಾದ ಮಾರ್ಗ. ಎಲ್ಲ ಆಗೋದಿಲ್ಲ. ಬೇಕು ಎಂಥ ಮಾರ್ಗ ಇರಬೇಕು ಅಂದರೆ ಸವಿಯಾದ ಮಾರ್ಗ, ಸುಲಭವಾದ ಮಾರ್ಗ ಇರ. 40, 50, 60 ವರ್ಷ ತಪಸ್ಸ ಮಾಡಿದ ಬಳಿಕ ಸಿಗುತ್ತಿತ್ತು ಅಂದರೆ 60 ವರ್ಷ ಏನು ಮಾಡೋದು? ಜೀವನ ಹೋಗ್ತದಲ್ಲ. ಖಾಯಮರೆ ಅದ ಏನು? ಸಿಗ್ತದಂತಾರೆ ಖಾತ್ರಿಯರೇ ಅದ ಏನು? 60 ವರ್ಷ ಮಾಡಿದ ಬಳಿಕ ಶಾಂತಿ ಸಿಗ್ತದಂತಾರೆ ಖಾತ್ರಿ ಎಲ್ಲದೆ? ಅದಕ್ಕೆ ಹೃದಯ ಹೇಳ್ತದೆ, ನನ್ನ ದಾರಿಯೊಳಗೆ ಬಾ, ನೋಡು. ನಾಳೆಲ್ಲ ಇಂದೇ ಇದೇ ಕ್ಷಣ have a smile, sweet smile on your face. The world changes. It becomes a heaven for you. ಉಳಿದವ್ರಿಗೆ ಏನು ಯಾಕಾಗೋಲ್ದು? ಯಾಕೆ? ಫಾರ್ ಯು ಇಟ್ ಬಿಕಮ್ಸ್ ಎ ಹೆವನ್. ನಿನಗಿದು ಸ್ವರ್ಗವಾಗ್ತದೆ. ಇಂದ ಮನೆಗೆ ಹೋಗ್ರಿ. ಸುಮ್ಮನೆ ದೊಡ್ಡ ಮನೆ ಅಲ್ಲ, ಸಣ್ಣದ ಮನೆ. ಸುಮ್ಮನೆ ಒಂದು ಹಿಂಗೆ ದೀಪ ಹಚ್ಚ್ರಿ, ಆ ದೀಪದಲ್ಲಿ ಸ್ವರ್ಗ ಕಾಣಿಸ್ತು. ಸಣ್ಣ ದೀಪ ಅಷ್ಟೇ, ಬೆಳಕ. ದೀಪ ನೋಡಬಾರ್ದು, ಪಣತಿ ನೋಡಬಾರ್ದು, ಹರಿವಿದ ಬೆಳಕ ನೋಡ್ಬೇಕಷ್ಟೇ. ಪಣತಿ ನೋಡಿದ್ರೆ ಸಣ್ಣದ ಇರ್ತದ. ಏನು ಪಣತಿ? ಹೊಲಸದ ಅಂತ. ಅದ ಪಣತಿ ಅಂತದ, ನಾ ಹೊಲಸಲ್ಲ, ನೀ ತಿಕ್ಕೇ ಇಲ್ಲ. ಎಣ್ಣೆ ಸರಿಯಾಗಿ ಹಾಕಿಲ್ಲ, ಬತ್ತಿ ಸರಿಯಾಗಿ ಇಟ್ಟಿಲ್ಲ, ಆದರೂ ಏನಾಯಿತು ಅಂತದ ಅದು ಪಣತಿ. ನೀ ಹಿಂಗೆಲ್ಲ ಮಾಡಿದರೂ ಸಹಿತ ನಾ ಕೊಡೋ ಬೆಳಕು ಮಾತ್ರ ಹೊಲಸಲ್ಲ. ಬೆಳಕಿನ ಕಡೆ ನೋಡು, ಅದು ಎದಿ. ಎಲ್ಲವೂ ಬೆಳಕ. ಪಣತಿ ಕಡೆ ನೋಡು, ಎಲ್ಲವೂ ಹೊಲಸ. ತಲೆ ಪಣತಿ ಕಡೆ ನೋಡ್ತದೆ ಯಾವಾಗಲೂ. ಇಲ್ಲೇನು? ಅದಕ್ಕೆ ಅದೇ ಗೊತ್ತಾಗೋದು, ಎಷ್ಟು ದೊಡ್ಡ ಪಣತಿ, ಎಷ್ಟು ಸಣ್ಣ ಪಣತಿ, ಎದರಿಂದ ಮಾಡ್ಯಾರ, ಹೆಂಗೆ ಮಾಡ್ಯಾರ ಅಂಥದ್ರಾಗ ದೀಪ ಅನ್ನೋದು ಹೋಗೇ ಬಿಡ್ತದೆ. ಅದು ಬೆಳಕಿಂದು ಗೊತ್ತಾಗೋದಿಲ್ಲ. ಬೆಳಕಿಗೆ ಬರುವುದರಾಗ
ಅದು ಹೊತ್ತು ಹೊಂಟಿರ್ತದೆ, ಇನ್ನೇನು ಮಾಡೋಕ್ಕಾಗ್ತದೆ. ಇದು ಬುದ್ಧಿ ಕೆಲಸ. ಮನುಷ್ಯನೇ ಬಹಳ ಪ್ರಶ್ನೆ ಕೇಳಿ ತಲೆ ಕೆಡಿಸ್ಕೊಂಡು ಉತ್ತರ ಸಿಗಲಾರ್ದಂಗೆ ಆದ ಬಳಿಕ ಜೀವನ ಹಾಳು ಮಾಡಿಕೊಳ್ಳೋದಕ್ಕಿಂತ ಎಲ್ಲವನ್ನು ಬಿಟ್ಟುಬಿಡು. ಭಾವನಾ ಜಗತ್ತೊಂದದ ಅದ್ಭುತವಾದ ಜಗತ್ತ ಪ್ರವೇಶ ಮಾಡು. ಅದು ಭಕ್ತಿ ಮಾರ್ಗ, ಅದು ದೇವ ಪ್ರೇಮ ಮಾರ್ಗ, ಅದು ಸತ್ಯದ ಅನುರಾಗ ಮಾರ್ಗ. ಆ ಮಾರ್ಗ ಬಹಳ ಅದ್ಭುತ. ಶಿಷ್ಯನೇ ಕೇಳುವಂತ ಗುರು ಹೇಳಿದ. ಶಿಷ್ಯ ಬಹಳ ಮನಸ್ಸುಗೊಟ್ಟು ಕೂತ. ಏನದು ಭಕ್ತಿ ಯೋಗ ಅಂತ, ಪ್ರೇಮ ಯೋಗ ಅಥವಾ ಪವಿತ್ರ ಪ್ರೇಮ, ದಿವ್ಯ ಪ್ರೇಮ ಏನದು? ಅದನ್ನು ಅಷ್ಟು ಕುತೂಹಲ ಅವನಿಗೆ. ಆ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕಂತ ಅವ ಬಹಳ ಇಚ್ಛೆ ಪಟ್ಟ. ಇಂದಲ್ಲ ನಾಳೆ. ನಮಸ್ಕಾರ.